ಜವಾಬ್ದಾರಿ ನಂದಲ್ಲ. ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ, ಸಾಕು. ಅಲ್ಲೇ ನಿಂತ್ಕೊಳ್ಳಿ ಮಾ, ಬನ್ನಿ, ಅಲ್ಲೇ ನಿಂತ್ಕೊಳ್ಳಿ, ಸಾಕು. ಸಾಕು ಸಾಕು, ಅಲ್ಲೇ ನಿಂತ್ಕೊಳ್ಳಿ ಮಾ.
ಸ್ವಲ್ಪ ಜೈ ಶ್ರೀಮನ್ನಾರಾಯಣ. ಕೋಲಾರ ನಗರದ ಶ್ರೀ ವರದರಾಜಸ್ವಾಮಿ ದೇವಾಲಯ ಕ್ಷೇತ್ರದಲ್ಲಿ ಈ ದಿನ ಬಹಳ ವಿಜೃಂಭಣೆಯಿಂದ ಪೂಜೆ ನಡೆಯಲಿದೆ. ಏನು ವಿಶೇಷತೆ ಅಂದರೆ ಪುಷ್ಯ ಮಾಸದಲ್ಲಿ ಏಕಾದಶಿ, ಶುಕ್ಲಪಕ್ಷ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಸಂಭ್ರಮ ಆಚರಣೆ ಮಾಡಲಾಗುತ್ತದೆ. ಇದು ಎಲ್ಲ ಭಾರತ ದೇಶದಲ್ಲಿ ಎಲ್ಲ ದೇವಾಲಯಗಳು, ವಿಷ್ಣು ದೇವಸ್ಥಾನಗಳಲ್ಲೆಲ್ಲ ಈ ವೈಕುಂಠ ಏಕಾದಶಿ ಮತ್ತು ಮುಕ್ಕೋಟಿ ದ್ವಾದಶಿ ಅಂತ ಆಚರಣೆ ಮಾಡಲಾಗುತ್ತದೆ ಈ ದಿನ. ಹಾಗಾಗಿ ನಾವು ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಸ್ವಾಮಿಯ ವೈಕುಂಠ ದ್ವಾರ, ಉತ್ತರ ದ್ವಾರದಲ್ಲಿ ಪ್ರವೇಶ ಮಾಡಲು ತೊಟ್ಲಲ್ಲೆಲ್ಲ ಸ್ವಾಮಿಯನ್ನು ಅಲಂಕಾರ ಮಾಡಿ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅಭಿಷೇಕ, ಪಂಚಾಮೃತ ಅಭಿಷೇಕ ಎಲ್ಲ ಪ್ರಾತಃ ಕಾಲದಲ್ಲೇ ಮುಗಿದು ಎಲ್ಲ ರಸ್ತೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇವತ್ತು ವಿಶೇಷವಾಗಿ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಜೈ ಶ್ರೀಮನ್ನಾರಾಯಣ. ವರದರಾಜಸ್ವಾಮಿ ದೇವಾಲಯ ಏಕಾದಶಿ ದಿನ ಎಲ್ಲರೂ ಉಪವಾಸ ಇರ್ತಾರೆ. ಬೆಳಗಿನ ಏಕಾದಶಿ ಯಾವಾಗ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ದ್ವಾದಶಿವರೆಗೂ ಉಪವಾಸದಲ್ಲಿರ್ತಾರೆ ಎಲ್ಲರೂ. ಹಾಗಾಗಿ ಯಾರೂ ತೀರ್ಥ ಕೂಡ ತೊಗೊಳೋದಿಲ್ಲ. ಸ್ವಲ್ಪ ಜನ ತುಂಬ ಸಿಟ್ಟಾಗಿ ಮತ್ತು ವಿಶೇಷವಾಗಿ ಆಚರಣೆ ಮಾಡ್ತಾರೆ ವೈಕುಂಠ ಏಕಾದಶಿಯನ್ನು. ದ್ವಾದಶಿ ದಿನ ಏನು ಮಾಡ್ತಾರೆ ಅಂದರೆ ಉಪವಾಸನ ತೀರಿಸ್ಕೊಳೋದಕ್ಕೋಸ್ಕರ ದ್ವಾದಶಿ ದಿನ ಬರ್ತಾರೆ, ಉಪವಾಸ ಮುಕ್ತ ಮಾಡ್ಕೊಳೋದು. ಆ ದ್ವಾದಶಿ ದಿನ ಬಂದು ಸ್ವಾಮಿಯ ತೀರ್ಥವನ್ನು ತಗೊಂಡಿದ ತಕ್ಷಣ ಉಪವಾಸವನ್ನು ಬಿಟ್ಟಂಗಾಗುತ್ತೆ. ಹಾಗಾಗಿ ಆ ವಿಶೇಷವಾಗಿ ಆ ಸ್ವಾಮಿಯ ಇವತ್ತಿನ ದಿನ ಯಾರಾದರೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾರೋ, ಗೋವಿಂದ ನಾಮ ಸ್ಮರಣ ಮಾಡ್ತಾರೋ ವಿಶೇಷ ಫಲ ಇರುತ್ತೆ. ಅಂದರೆ ರೆಗ್ಯುಲರ್ ಆಗಿ ಹೇಳೋದ್ರಿಂದ ನಾವು 1000 ಸಲ ಹೇಳಿದ್ರೆ 1000 ಸಲಿನೇ ಫಲ ಸಿಗುತ್ತೆ. ಈ ವಿಶೇಷ ದಿನ ವೈಕುಂಠ ಏಕಾದಶಿ ಮತ್ತು ಮುಕ್ಕೋಟಿ ದ್ವಾದಶಿ ದಿನ ಹೇಳಿದ್ರೆ ಅದು 100ರಷ್ಟು ಫಲ ಸಿಗುತ್ತೆ. ಹಾಗಾಗಿ ಈ ವಿಶೇಷ ದಿನದಲ್ಲಿ ಎಲ್ಲರೂ ಗೋವಿಂದ ನಾಮಸ್ಮರಣವನ್ನು ಮಾಡೋದು ಪ್ರತೀತಿ ಇದೆ, ಮಾಡಬೇಕಾಗಿ ಎಲ್ಲರಲ್ಲೂ ವಿನಂತಿಸುತ್ತೇನೆ. ನನ್ನ ಹೆಸರು ರಾಘವೇಂದ್ರ ಅಂತ, ವರದರಾಜಸ್ವಾಮಿ ದೇವಾಲಯ ಅರ್ಚಕರು. ಜೈ ಶ್ರೀಮನ್ನಾರಾಯಣ. ಅಡಿಯೇನ್ ರಾಮಾನುಜದಾಸ್.